11ನೇ ಜನ್ಮ ದಿನಾಚರಣೆಯನ್ನು ಮಾಡುವಂತ ಕಾರ್ಯಕ್ರಮ ಮಾನ್ಯ ದೇವರಾಜ ಅರಸೂರ್ ಅವರು ದಿನಾಂಕ 20/6/1915 ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿ ಜನಿಸುತ್ತಾರೆ. ಅವರ ತಾಯಿ ದೇವಿಮಣಿ, ಅವರ ತಂದೆಯವರು ಜಮೀನ್ದಾರರು, ಮತ್ತೆ ದೇವರಾಜ ಅರಸೂರು ಮೈಸೂರು ಒಡೆಯರ ದೂರದ ಸಂಬಂಧಿಯಾಗಿದ್ದರು. ಹಾಗೆಯೇ ಅವರು ವ್ಯಾಸಂಗವನ್ನ ಒಂದು ಮೈಸೂರು ಜಿಲ್ಲೆಯ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಪ್ರೌಢಶಾಲೆಯನ್ನು ಮುಗಿಸ್ತಾರೆ. 15ನೇ ವರ್ಷದಲ್ಲಿ ಆತನಿಗೆ ಒಬ್ಬ ಚಿಕ್ಕಮಣಿ ಎಂಬುವಂತ 11 ವರ್ಷದ ವಯಸ್ಸಿನ ಹುಡುಗಿಯನ್ನ ಮದುವೆ ಮಾಡ್ತಾರೆ. ಮತ್ತೆ ಅವರು ಮೈಸೂರು ಜಿಲ್ಲೆಯಲ್ಲಿ BSc ಪದವಿಯನ್ನು ಮಾಡ್ತಾರೆ. ಹಾಗೆಯೇ ರಾಜಕಾರಣಕ್ಕೆ ಇಳಿದು ವಿದ್ಯಾರ್ಥಿ ನಾಯಕನಾಗಿ ಬೆಳೆದುಕೊಂಡು ಬಂದು ಹುಣಸೂರಿನ ಶಾಸಕರಾಗಿ ಫಸ್ಟ್ ಆಯ್ಕೆ ಆಗ್ತಾರೆ. ಆಮೇಲೆ 8 ಬಾರಿ ಶಾಸಕರಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನಿಕಟವರ್ತಿಯಾಗಿ ಅವರ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಬಂದು ಮತ್ತೆ 1972ರಲ್ಲಿ ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳಾಗ್ತಾರೆ ಕರ್ನಾಟಕ ರಾಜ್ಯಕ್ಕೆ. ಅವರ ಮುಖ್ಯಮಂತ್ರಿಗಳಾದ ಮೇಲೆ ಅವರ ಆಡಳಿತ ಯಾವ ರೀತಿ ಇತ್ತಪ್ಪ ಅಂದ್ರೆ, ಅವರು ಯಾವಾಗಲೂ ಅವರು ಜಮೀನ್ದಾರರು ಆದ್ರೂ ಈ ಬಡ ಕುಟುಂಬಗಳ ಬಗ್ಗೆ, ಮಧ್ಯಮ ವರ್ಗದವರ ಬಗ್ಗೆ, ರೈತರ ಬಗ್ಗೆ ಮತ್ತು ಹಿಂದುಳಿದ ವರ್ಗದ ಜನಾಂಗದ ಬಗ್ಗೆ, ಹರಿಜನ ಗಿರಿಜನ ವರ್ಗಗಳ ಬಗ್ಗೆ ತುಂಬಾ ಚಿಂತನೆಯನ್ನು ಮಾಡ್ತಾ ಇದ್ರು. ಅವ್ರು ತಕ್ಕೊಂಡಂತ ದಿಟ್ಟ ನಿರ್ಧಾರಗಳು ಇವತ್ತೊಂದು ದಿನ ನಮ್ಮೆಲ್ಲರಿಗೂ ಹಸಿರು ಹಾಸಿಗೆ ಅಂತ ಹೇಳ್ತೀವಿ. 4,75,000 ರೈತರಿಗೆ 21 ಲಕ್ಷ ಭೂಮಿಯನ್ನ ಭೂ ಸುಧಾರಣೆ ಮಾಡಿ ಲ್ಯಾಂಡ್ ಟ್ರಿಬ್ಯುನಲ್ ಮೂಲಕ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಸುಧಾರಣೆ ಮಾಡಿದಂತಹ ಮಹಾಚೇತನ ಡಾಕ್ಟರ್ ದೇವರಾಜ ಅರಸು ಸಾಹೇಬ್. ಅದಲ್ದಿರ ಜೀತ ಪದ್ಧತಿ, ಮಲ ಹೊತ್ಕೊಂಡು ಹೋಗುವಂತಹ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಿದವರು ಯಾರಂದ್ರೆ ಡಾಕ್ಟರ್ ದೇವರಾಜ ಅರಸರು. ಹಾವೂರು ವರದಿಯನ್ನ ತಂದು ಈ ಭಾಗದ ಕೋಟ್ಯಾಂತರ ಹಿಂದುಳಿದ ದೀನ ದಲಿತರ ಅಲ್ಪಸಂಖ್ಯಾತರ ಏಳಿಗೆಗೆ ತನ್ನನ್ನೇ ತಾನು ಮುಡಿಪಾಗಿ ಇಟ್ಟಂತಹ ಮಹಾನ್ ವ್ಯಕ್ತಿ ಯಾರಂದ್ರೆ ದೇವರಾಜ ಅರಸರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ಕೈಗೊಂಡಂತ ಪ್ರತಿಯೊಂದು ತೀರ್ಮಾನಗಳು, ಅವರು ಕೈಗೊಂಡಂತ ದಿಟ್ಟ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಹಿಂದುಳಿದ ಸಮಾಜದಲ್ಲಿ ಇವತ್ತೊಂದು ದಿನ ರಾಜಕೀಯವಾಗಿ, ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗ ಸರ್ಕಾರ ಹುದ್ದೆಗಳಲ್ಲಿ ಇವತ್ತು ಕೋಟ್ಯಾಂತರ ಜನ ಹಿಂದುಳಿದವರು, ಅಲ್ಪಸಂಖ್ಯಾತರು, ದೀನ ದಲಿತರು ಇವತ್ತೊಂದು ಬರಬೇಕು. ಆತ್ಮ ಒಂದು ಜನ್ಮ ದಿನಾಚರಣೆ ಎಷ್ಟು ಮಾಡಿದ್ರು ಸಾಲದು. ಆತ್ಮ ಇಂಥ ಸಮುದಾಯ ಹುಟ್ಟಿದ್ದು 1000 ವರ್ಷ ಲೆಕ್ಕ ಮಾಡಿದ್ರೆ 1000 ಜನ ಅಷ್ಟೇ. ಈ ಸ್ಟೇಟ್ಗೆಲ್ಲ ಲೆಕ್ಕ ಮಾಡಿದ್ರೆ ಅವರೆಲ್ಲ ಮಿನಿಮಮ್ ಆಗೊಂದು 50,000 20 ಲಕ್ಷ ಒಳಗಡೆ ಇರ್ತಾರೆ. ಅಂತವರು ಈ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀನ ದಲಿತರ ಹಿಂದುಳಿದ ವರ್ಗಗಳ ಕಣ್ಮಣಿಯಾಗಿ ಕೆಲಸ ಮಾಡಿದಂತಹ ಮಹಾಚೇತನ ದೇವರಾಜ ಅರಸರು. ಈ ಒಂದು ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಸರ್ಕಾರ, ಭಾಗ್ಯಗಳ ಸರ್ಕಾರ ಅಂತ ಏನು ಸಿದ್ದರಾಮಯ್ಯ ಕರಿತಿ, ಭಾಗ್ಯಗಳ ರಾಮಯ್ಯ ಅಂದ್ರೆ ಯಾರಂತ ಕೇಳ್ತೀವಿ ಅಂದ್ರೆ ಸಿದ್ದರಾಮಯ್ಯ ಅಂತ. ಅವಾಗ ದಾನ ಧರ್ಮ ವೀರ ದೇವರಾಜ ಅರಸರು ಅಂದ್ರೆ ಅವರು ದಿಟ್ಟ ಹೆಜ್ಜೆಗಳು, ಕ್ರಾಂತಿಕಾರಿಯಾದ ಬೆಳವಣಿಗೆಗಳು, ಅವ್ರು ತಗೊಂಡಂತ ದಿಟ್ಟ ನಿರ್ಧಾರ
ಇವತ್ತು ಇಲ್ಲದೆ ಇದ್ದಿದ್ರೆ ಹಿಂದುಳಿದ ಸಮಾಜ ತಲೆ ಎತ್ತಕ್ಕಾಗ್ತದೆ. ಭೂ ಸುಧಾರಣೆ ನೀತಿಯನ್ನು ಯಾರ ಜಮೀನ್ದಾರರನ್ನ ಅವರು ಎದುರಾಕೊಂಡು ಭೂ ಸುಧಾರಣೆ ನೀತಿಯನ್ನು ತರದೇ ಇದ್ದಿದ್ರೆ ಜಮೀನ್ದಾರ ಕಪಿಮುಷ್ಟಿಯಲ್ಲಿ ಇವತ್ತು ಭೂಮಿ ಇರಬೇಕಾಗಿದೆ. ಇಂಥ ಒಂದು ನಿರ್ಧಾರಗಳನ್ನು ತಗೊಂಡಂತಹ ದೇವರಾಜ ಅರಸು ಅವರು ನಿಜವಾಗ್ಲೂ ಸಹ ಧನ್ಯನೀಯರು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಸಹ ತಾಲೂಕಿನಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಇನ್ನು ಹೆಚ್ಚೆಚ್ಚಿಗೆ ಅದನ್ನ ಜನ್ಮದಿನಾಚರಣೆ ಮಾಡಿದಾಗ ಎಲ್ಲ ಸೇರ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಮುಂಬರುವ ದಿನಗಳಲ್ಲಾದ್ರೂ ಆತ್ಮ ಒಂದು ದಿನಾಚರಣೆಯನ್ನ ಹೆಚ್ಚೆಚ್ಚಿಗೆ ಮಾಡೋಣ. ಮತ್ತೆ ಈ ಒಂದು ದಿನಾಚರಣೆಯಲ್ಲಿ ನಮ್ಮನ್ನು ಸಹ ಕರೆಸಿ ಇದೆ ಅದರ ನ್ಯೂನ್ಯತೆಗಳನ್ನು ಪಾಲನೆಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಏಕೈಕ ಅಂತ ನಾನು ಕಂಡಂತ ಏಕತೆ ಹೇಳಿದ್ರೆ ಅದು ದೇವರ ಸಾಕ್ಷಿ ಮಾತ್ರ. ಪ್ರತಿಯೊಂದು ಅಂಶವನ್ನು ಕೂಡ ಯಾವ ಯಾವ ವರ್ಗಗಳು ಯಾವ ರೀತಿ ನಡ್ಕೊಂತ ಇದೆ, ಯಾವ ಯಾವ ತುಳಿತಕ್ಕೊಳಗಾಗಿದೆ, ಆ ಶೋಷಣೆಗಳ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡಿಸಿದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ ದೇವರ ಸಾಕ್ಷಿ. ಹಾಗಾಗಿ ಒಂದು 2 ಪೇಜನ್ನ ನಮ್ಮ ಸದಾಶಿವ ಸಾಕು ನೀಟಾಗಿ ಓದ್ಬಿಟ್ಟು ಹೇಳೋದಕ್ಕೆ ನಮ್ಮ ಹತ್ರ ಏನಿಲ್ಲ, ಓದ್ಬಿಟ್ಟು ಒಂದೇ ಒಂದು ಅಂಶ ಬಿಟ್ಟಿದ್ರು ಅವ್ರು ದೊಡ್ಡ ಫೈಲ್ ಮ್ಯಾನ್. ಆಕ್ಚುಲಿ ಮೈಸೂರಿನ ಹುಲಿಯತ್ ಫೈಲ್ ಮ್ಯಾನ್ ಅವರು ಅದೊಂದು ಅಂಶ ಬಿಟ್ಬಿಟ್ರು, ಮಿಸ್ ಆಗಿದೆ. ಸೊ ಹಾಗಾಗಿ ಅವರ ಒಂದು ಕಾರ್ಯಗಳು ಹೇಗಿದ್ದವು ಅವನು ಕೂಡ ನಾವೆಲ್ಲರೂ ಪಾಲಿಸೋಣ. ಆ ವ್ಯಕ್ತಿತ್ವವನ್ನು ಕೂಡ ನಾವು ತಗೋಬೇಕು. ಯಾವ ರೀತಿ ಆರೋಗ್ಯ ಕೊಟ್ಟರು ಸಿಎಂ ಇದ್ದಾಗ ಯಾವ ರೀತಿ ನಡ್ಕೊಂಡ್ರ ಸಹ ಇಡೀ ದೇಶಕ್ಕೆ ಮಾದರಿ ಇರುತ್ತೆ ಏಕೈಕ ಸಿಎಂ ಅಂತ ಹೇಳಿದ್ರೆ ಅದು ನಮ್ಮ ದೇವರಸ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಇದೆ. ಅವ್ರಿಗೂ ನಾವು ಶುಭಾಶಯ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ಕೆಪಿಸಿಸಿ ಕಾಂಗ್ರೆಸ್ ಪಕ್ಷದ OBC ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವ ಕಾರ್ಯಕ್ರಮ 11:20 ನಮ್ಗೆಲ್ಲ ಸಮಯ ಕಡಿಮೆ ಇರೋದನ್ನ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಅಧ್ಯಕ್ಷ ಮಾತಾಡಿದ ತಕ್ಷಣ ಹೊಡಬೇಕು, ಈಗಾಗಲೇ ಪೋಸ್ಟ್ ಕಳ್ಸಿ ಬಂದಿದ್ವಿ. ಹಾಗಂತೇಳಿ ಎಲ್ಲರೂ ಕೂಡ ಇಂಥ ಒಂದು ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವು ಪಾಲನೆ ಮಾಡಬೇಕು. ಪ್ರತಿಯೊಂದು ಕೂಡ ನ್ಯಾಯ ಧರ್ಮ ನೀತಿ ಅನ್ನೋದನ್ನ ನಾವು ನಡ್ಕೊಂಡು ಹೋಗ್ಬೇಕಂತಲ್ಲಿ ನಮ್ಮೆಲ್ಲರೂ ಕೂಡ ನಾನು ವಿನಂತಿ ಮಾಡ್ತಾ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ನಮ್ಮ ದೇಶದಲ್ಲಿ ದೀನ ದಲಿತರಿಗೆ ಸ್ವಾತಂತ್ರ್ಯ ಒಂದ್ ರೀತಿಯಲ್ಲಿ ಅವ್ರಿಗೆ ಶೋಷಿತ ವರ್ಗಕ್ಕೆ ಒಂದು ಇದರಿಂದ ಬೆಳಕಿನಲ್ಲಿ ತಗೋಬರುವ ಕೆಲಸ ಮಾಡಿದ್ರು. ಇಂದು ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದ್ರೆ ದೇವರಾಜ ಅರಸರವರ ನಾವು ಜನ್ಮದಿನಾಚರಣೆ ಅವ್ರು ಎಲ್ಲೋ ಮೈಸೂರಿನಲ್ಲಿ ಕಲ್ಲಳ್ಳಿ ಹುಟ್ಟಿದ್ರು ಕೂಡ ಕೋಲಾರದಲ್ಲಿ ಮುಳಬಾಗಿನಲ್ಲಿ ಯಾಕೆ ತಕ್ಕ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ನಮ್ಮ ಈ ಸಮಾಜಕ್ಕೆ ಅಹಿಂದ ವರ್ಗದವರಿಗೆ ಅವ್ರ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಇವತ್ತು ನಮ್ಮ ಮುಳಬಾಗಿನಲ್ಲಿ ನೆನ್ಸ್ಕೊಂತ ಇದ್ವಿ. ಮೈಸೂರಿನಲ್ಲಿ ಮಾಡ್ಬೋದಾಗಿತ್ತು. ಇವಾಗ ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮಲ್ಲಿ KC ರೆಡ್ಡಿ ಅವರು ನಮ್ಮ ಜಿಲ್ಲೆಯವರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ರು. ಇವರು ಮೈಸೂರಿನಲ್ಲಿ ಹುಟ್ಟಿರೋದು, ಮೈಸೂರ ಒಂದು ಯಾವ್ದೋ ಪುಟ್ಟ ಗ್ರಾಮದಲ್ಲಿ ಹುಟ್ಟಿರೋದು. ಅವ್ರಿಗೆ ಇವತ್ತು ನಮ್ಮ ಮುಳಬಾಗಿಲಲ್ಲಿ ಯಾಕೆ ಆಚರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವರು ಮಾಡುವ ಒಂದು ಸಹಾಯ ನಮ್ಮ ಮೇಲೆ ಇದೆ, ನಮ್ಮ ಈ ಅಹಿಂದ ವರ್ಗದವರ ಮೇಲೆ ಇದೆ ಅಂತ ಅವ್ರು ನಾವು ನೆನೆಸ್ಕೊಂಡು ಇವತ್ತು ಅವ್ರ ಗೌರವ ಕೊಡುವ ಕೆಲಸ ನಾವು ಮಾಡ್ತಾ ಇದ್ವಿ. ಮುಖ್ಯವಾಗಿ ನಮ್ಮ ಅಹಿಂದ ಚಳುವಳಿಯಲ್ಲಿ ಅವಾಗಲೇ ನಮ್ಮ ವಕೀಲರು ಹೇಳ್ತಾ ಇದ್ರು, ಇವರು ಅವ್ರ ಮಕ್ಕಳು ನಮ್ಮ ಅಹಿಂದ ಚಳುವಳಿಯ ರಾಜ್ಯ ಮುಖ್ಯ ಸಂಚಾಲಕರಾಗಿ ಅವ್ರ ಮಗಳು ಪಾಪ ವಿಜಯಲಕ್ಷ್ಮಿ ಅಕ್ಕ ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು, ನಮ್ಮ ಜೊತೆಯಲ್ಲಿ ಅವರು ನಮ್ಮ ಮುಂದಾಳತ್ವ ವಹಿಸ್ತಾ ಇರೋದು ನಮ್ಗೆ ಒಂದು ಅದೃಷ್ಟ. ಅದೇ ರೀತಿಯಲ್ಲಿ ಅವ್ರ ಮೊಮ್ಮಗ ಇನ್ನೊಮ್ಮ ಮಗಳ ಮಗ ಸೂರಜ್ ಹೆಗಡೆ ಅವರಂತ ನಾವು ಯೂತ್ ಕಾಂಗ್ರೆಸ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ಇದ್ದಾಗ ಅವ್ರು ರಾಷ್ಟ್ರ ಮಟ್ಟದಲ್ಲಿ ನಮ್ಗೆ ಇನ್ಚಾರ್ಜ್ ಆಗಿದ್ರು. ಅವರು 2 ಜನರೇಷನ್ ಕೂಡ ಅವ್ರ ಜೊತೆಗೆ ನಾವು ಕೆಲಸ ಮಾಡಿರೋದು ನಮ್ದು ಒಂದು ಅದೃಷ್ಟ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅವ್ರಿಗೂ ನಾವು ನೋಡಿಲ್ಲ, ಅವರು ಇದ್ ಮಾಡಕ್ ಆಗಿಲ್ಲ. ಆದ್ರೆ ನಮ್ಮ ಅಹಿಂದ ಚಳುವಳಿಯಲ್ಲಿ ನಮ್ಮ ಸಂಘಟನೆಯಲ್ಲಿ ಅವ್ರು ರಾಜ್ಯ ಮುಖ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ನಾವು ರಾಜ್ಯ ಮಟ್ಟದಲ್ಲಿ ಯೂತ್ ಕಾಂಗ್ರೆಸ್ ನಲ್ಲಿ ಇದ್ದಾಗ ಅವ್ರು ರಾಷ್ಟ್ರ ಮಟ್ಟದಲ್ಲಿ ಅವ್ರ ಮೊಮ್ಮಗ ಜೊತೆಯಲ್ಲಿ ಕೂಡ ಕೆಲಸ ಮಾಡಿದ್ವಿ. ಅದು ನಮ್ಗೆ ಅದೃಷ್ಟ ಅಂತ ಹೇಳ್ಕೊಂತ, ಅದೇ ರೀತಿಯಲ್ಲಿ ಅವರು ನಮ್ಮಲ್ಲಿ ಎಷ್ಟು ಜನ ಭೂಮಿ ಇರ್ಲಿಲ್ಲ, ನಮ್ಮಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಯಾಕೆ ರಿಫಾರ್ಮ್ ಮಾಡಿದ್ರು, ಭೂ ಸುಧಾರಣೆ ಮಾಡಿದ್ರು, ಅದೇ ರೀತಿ ನಮ್ಮಲ್ಲಿ ಕೂಡ ಭೂಮಿ ಇರ್ಲಿಲ್ಲ. ಕೆಲವರು ಮಾತ್ರ ಭೂಮಿಯ
ಒಡೆತನ ಹೊಡ್ಕೊಂಡು ಅವರು ಸಾವಿರಾರು ಎಕರೆ ಅವ್ರ ಹತ್ರನೇ ಭೂಮಿ ಇತ್ತು. ಆದ್ರೆ ಆ ಭೂಮಿಯಲ್ಲಿ ಯಾರು ಉಳ್ತಾ ಇರ್ತಾರೆ ಅವ್ರಿಗೆ ಒಂದು ಭೂಮಿಯ ಹಕ್ಕು ಸಿಗ್ಬೇಕು, ಅವರೇ ಆ ಭೂಮಿಯ ಮಾಲೀಕರಾಗಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಸಾವಿರಾರು ಲಕ್ಷಾಂತರ ರೈತರಿಗೆ ಇವತ್ತು ಅನುಕೂಲ ಆಗಿ ಅವ್ರು ರೈತರು ಇದು ರೈತ ಕಾರ್ಮಿಕರು ರೈತರಾಗಿ ಅವರು ಒಡೆತನ ಮಾಲೀಕರಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇವರಾಜ ಅರಸರ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಲಾಗದಿದ್ರು. ಅಂದ್ರೆ ಯಾಕೆ ನಿರ್ಮಾಣ ಆಗಬೇಕು ಈ ದೇಶದಲ್ಲಿ? ಈ ದೇಶ ಅಪಾರವಾದಂತಹ ಒಂದು ಸಂಪತ್ಭರಿತವಾದಂತಹ ರಾಷ್ಟ್ರ. ನಾವು ಈ ರಾಷ್ಟ್ರವನ್ನ ಸದಾ ಯಾವಾಗಲೂ ಕೂಡ ಈ ಭೂಮಿ ಮೇಲೆ ಕೊಂಡಾಡಂತವ್ರು. ಇಹಪರದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನ, ಇಲ್ಲಿ ವಾಸ ಮಾಡುವಂತ ಜನ. ಇಲ್ಲಿ ಧರ್ಮ ಜಾತಿ ಅನ್ನೋ ಪ್ರಶ್ನೆ ಬರೋದಿಲ್ಲ. ಇದು ಹಿಂದೂ ಅಂತ ಹೇಳಿದ್ರೆ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ, ಅದೊಂದು ನಿಜವಾದಂತ ಒಂದು ಆಚರಣೆ, ವಿಚಾರ, ನಮ್ಮ ಸಂಸ್ಕಾರ, ನಮ್ಮ ನುಡಿಯ ಇವೆಲ್ಲ ಸಂಬಂಧಪಟ್ಟದ್ದು. ಸಿಂಧೂ ಬಯಲು ನಾಗರಿಕತೆಯ ಸಂಪೂರ್ಣ ಒಂದು ಹಕ್ಕವನ್ನ ಈ ದೇಶ ಹೇಳಿಸುತ್ತೆ. ಇಡೀ ಪ್ರಪಂಚವೇ ಉಳ್ಕೊಂಡಿರ್ತಕ್ಕಂಥ ಒಂದು ಕಲ್ಚರ್ ನಮ್ಮ ಹಿಂದೂ ಕಲ್ಚರ್. ಯಾವುದೇ ದೇಶದಲ್ಲೂ ಇಲ್ಲಿ ನಮ್ಮ ಹಿಂದುತ್ವದ ಒಂದು ಸಂಸ್ಕೃತಿ ಪರಂಪರೆಯನ್ನ ಯಾಕೆ ಕೊಂಡಾಡ್ತಾರೆ. ಇವತ್ತು ಕೂಡ ಬೇರೆ ಬೇರೆ ದೇಶಗಳಲ್ಲಿ ನಾನು ನೋಡಿದೀನಿ, ಎಷ್ಟೋ ಚಾನಲ್ಗಳಲ್ಲಿ ಭಜನೆ ಮಾಡುವಂಥದ್ದು, ಮತ್ತೆ ದೇವರನ್ನ ಸ್ಮರಿಸ್ತಕ್ಕಂಥದ್ದು. ದೇವರು ಒಬ್ಬನೇ, ನಾವು ಮಾತ್ರನೇ ಹಲವು ಅಂತ ಹೇಳ್ತಾರೆ. ಎಲ್ಲಾ ರೀತಿಯಲ್ಲಿ ದೇವ್ರನ್ನ ನಾವು ಯಾವ ರೀತಿ ಕೊಂಡಾಡಿದ್ರು ಕೂಡ ಒಬ್ಬರೇ ಅಂತ. ಆದ್ರೆ ಈ ರೀತಿ ಆಗಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಅರಸರವರ ಒಂದು ಆಲೋಚನೆ ಮತ್ತು ಚಿಂತನೆಗಳಿಗೆ ಶಕ್ತಿ ಇದೆ. ಅವರು ಇಡೀ ದೇಶಕ್ಕೆ ಮಾದರಿಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹೊಸ ಹೊಸ ಸುಧಾರಣೆಗಳು ತಂದಂತವರು. ಈಗಾಗಲೇ ಅನೇಕ ವಿಚಾರಗಳನ್ನು ಎಲ್ಲರೂ ಮಾತಾಡಿದ್ದಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಆ ದೇವರಾಜ ಅರಸವ್ರನ್ನ ಸ್ಮರಿಸುವಂತ ಭಾಗ್ಯ ನಮಗೆ ಸಿಕ್ಕಿದೆ. ಸದಾ ಅವರನ್ನು ಸ್ಮರಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರು ಕೂಡ ವಂದಿಸಿ ನಾನು 4 ಮಾತು ಮುಗಿಸ್ತೀನಿ. ಸಮಯದ ಅಭಾವ ರಾಜ್ಯಕ್ಕೆ ಸೇವೆ ಗುರುತಿಸಿ ಕರ್ನಾಟಕದ ಎಲ್ಲ ಪಕ್ಕದ ರಾಜ್ಯಗಳು ಕೂಡ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅವರ ಕಾರ್ಯಕ್ರಮಗಳು ನಡೀತಿದ್ರು. ಇವತ್ತು ನಮ್ಮ ಸ್ನೇಹಿತರುಗಳೆಲ್ಲರೂ ದೀರ್ಘವಾಗಿ ಅವರ ವಿಚಾರಗಳನ್ನ ತಿಳಿಸಿದ್ದಾರೆ. ನಾನು ಹೆಚ್ಚು ರೀತಿಯಲ್ಲಿ ಮಾತಾಡಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಕೋಲಾರಲ್ಲೂ ಕಾರ್ಯಕ್ರಮ ಇದೆ, ಬೆಂಗಳೂರಲ್ಲಿ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ, ಅಲ್ಲಿಗೂ ಹೋಗಬೇಕು. ಪುಸ್ತಕಗಳೆಲ್ಲ ಕಳಿಸ್ಬಿಟ್ಟು ಮೇಡಮ್ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳು ಆದಂಥ ಗೀತಮ್ಮನವರೇ, ನಾಡಿನಾದ್ಯಂತ ದೇವರಾಜ ಅರಸರು ಹಬ್ಬ ಆಚರಿಸ್ತಾ ಇದ್ದಾರೆ. ಅಂದರೆ ಅವರು ಮಾಡಿದಂಥ ಸೇವೆ, ಅವರ ಆಡಳಿತ ಸುಧಾರಣೆ ಇವತ್ತು ದೇಶ ಮೆಚ್ಚುವಂಥ ಕಾರ್ಯಕ್ರಮ. ಅದರ ನಂತರ 2010ರಲ್ಲಿ ಅಧಿಕಾರಕ್ಕೆ ಬಂದಂಥ ಮಾನ್ಯ ಸಿದ್ದರಾಮಯ್ಯನವರು ದೇವರಾಜ ಅರಸವರ ಹಾದಿಯಲ್ಲಿ ಅವರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇವತ್ತು ಯಾಕೆ ನಾವು ದೇವರಾಜ ಅರಸನ, ರಾಜೀವ್ ಗಾಂಧಿನ, ಸಿದ್ದರಾಮಯ್ಯ ನೇಣಿತೀವಿ ಅಂದರೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತಾಪಿ ವರ್ಗ ಅವರ ಆಡಳಿತ ಅವಧಿಯಲ್ಲಿ ಇವತ್ತೇನು ದೇವರಾಜ ಅರಸರು, ಸಿದ್ದರಾಮಯ್ಯನವರು 13ರಿಂದ 18 ಇರ್ಬೋದು, 23ರಿಂದ ಅವರ ಆಡಳಿತ ಬರೆಯುವುದು, ಅವ್ರು ಮಾಡಿದಂಥ ಕಾರ್ಯಕ್ರಮ ಇವತ್ತು ಅನ್ನಭಾಗ್ಯದ ವಿಶಿಷ್ಟತೆ ನಾವು ಕರೋನಾ ಪೀರಿಯಡ್ ನೋಡಿ, ಕರೋನಾ ಬಂದಾಗ ನಮಗೆಲ್ಲ ಗೊತ್ತಿದೆ. ಅವಾಗ ನೆನೆಸ್ಕೊಂಡು ಸಿದ್ದರಾಮಯ್ಯವರು, ಯಾಕಂದ್ರೆ ಕರ್ನಾಟಕ ಭಾರಿ ಶ್ರೇಷ್ಠವಾದ ನಾಡು. ಈ ನಾಡಿನಲ್ಲಿ ಹುಟ್ಟಿದಂಥ ದೇವರಾಜ ಅರಸರು ಈ ದೇಶಕ್ಕೆ ಮಾದರಿ. ಈ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮಗಳು, ಅವರು ಮಾಡಿದಂಥ ಜಗತ್ಪ್ರಸಿದ್ಧವಾದ ಏನು ಉಳುಮನೆ ಮೋಡಿಯ ಗೀತ ಪದ್ಧತಿ, ಇವೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ ಅನುಷ್ಠಾನ ಮಾಡಿದ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳು. 1972ರಲ್ಲಿ ಇವರು ಅಧಿಕಾರವನ್ನು ವಹಿಸಿದ್ದಾರೆ. ಆವಾಗಲಿಂದಲೂ ಕೂಡ ಇವರು ನಮ್ಮ ಹಿಂದುಳಿದ ವರ್ಗಗಳ ಜನರ ಉದ್ಧಾರಕ್ಕೋಸ್ಕರ ಒಂದು ದಿನ ಕೂಡ ಬಿಡುವಿಲ್ಲದಂತೆ ದುಡಿದಂತ ಧೀಮಂತ ನಾಯಕ. ಉಳುವವನೇ ಹೋಬಳಿಯ ಈ ನೀತಿಯನ್ನು ಜಾರಿಗೆ ತಂದು ಉಚಿತ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದು, ಮಲಹೋಗುವ ಪದ್ಧತಿಯನ್ನು ನಿಷೇಧ ಮಾಡೋದು, ಬಹಳಷ್ಟು ಇವತ್ತು ಏನು DCM ಹಾಸ್ಟೆಲ್ಗಳಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಅದು ನಿಜವಾಗ್ಲೂ ಕೂಡ ಅವರಿಗೆ ಸಲ್ಲಬೇಕಾದಂತಹ ಕೊಡುಗೆ.
ಶಿಕ್ಷಣ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಧಾರ್ಮಿಕ ಆಗ್ಬೋದು, ಶೈಕ್ಷಣಿಕ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಹಿಂದುಳಿದ ವರ್ಗಗಳನ್ನ ಅವರ ಒಂದು ಉದ್ಧಾರಕ್ಕೋಸ್ಕರ ಶ್ರಮಿಸಿದಂತ ಆ ಚೇತನ ನಮಗೆ ತಪ್ಪಾಗಲ್ಲ. ಸೊ ಅವರು ಮಾಡಿರ್ತಕ್ಕಂಥ 1937ರಲ್ಲಿ ಅವರು ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾರೆ. ಅವತ್ತಿಂದ ಹಿಡಿದು ಸೊ ಅವರ ದಿವಂಗತರಾಗುವವರೆಗೂ ಕೂಡ ಶ್ರಮವಿಲ್ಲದಂತೆ ಗುರಿ ರಾಜಕೀಯದಲ್ಲಿ ಉತ್ತಮವಾದಂತ ಒಂದು ದೃಢ ಸಂಕಲ್ಪವನ್ನು ಹೊಂದಿರತಕ್ಕಂಥ, ಜನರ ಸೇವೆನೇ ನನ್ನ ಒಂದು ಪರಮ ಗುರಿ ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಹೊಂದಿರತಕ್ಕಂಥ ರಾಜಕೀಯ ಪಕ್ಷಗಳು ಕಟ್ಟಾಳು ಅಂತಂದ್ರೆ ತಪ್ಪಾಗಲ್ಲ. ಸೊ ಅಂತ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಹಿಂದುಳಿದ ವರ್ಗಗಳನ್ನ ಒಂದು ಉದ್ಧಾರಕ್ಕಾಗಿ ಶ್ರಮಿಸಿದಂತ ನೇತಾರರ ಒಂದು ಜಯಂತಿಯನ್ನ ಇವತ್ತು ನಾವು ಅರ್ಥಪೂರ್ಣವಾಗಿ ಎಲ್ಲ ಹಿಂದುಳಿದ ವರ್ಗಗಳ ಮಹಾ ನಾಯಕರ ಒಂದು ಮುಖಂಡರುಗಳ ನೇತೃತ್ವದಲ್ಲಿ ನಾವು ಬಹಳ ಅಚ್ಚುಕಟ್ಟಾಗಿ ಉದ್ದೇಶಪೂರ್ವಕವಾಗಿ ಆಚರಣೆ ಮಾಡಿದ್ದೀವಿ. ಸೊ ಅವರ ಒಂದು ಆದರ್ಶಗಳು ಏನಿತ್ತು, ಅವರ ಧ್ಯೇಯ ಗುರಿಗಳು ಏನಿತ್ತು, ನಮ್ಮಲ್ಲಿ ಇರ್ತಕ್ಕಂಥ ಅಹಿಂದ ನಾಯಕರು ಅವುಗಳನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಸೊ ಈ ಒಂದು ಸಮಾರಂಭದಲ್ಲಿ ನಾನು ಆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೊಸದಾಗಿ ನಮ್ಮ ತಾಲೂಕಿನ ಒಂದು ಸಂಘಟನೆ ರೆಡಿ ಆಗ್ತಾ ಇದೆ. ಸೊ ಆ ಸಂಘಟನೆ ಮುಖಾಂತರ ಮತ್ತೊಮ್ಮೆ ಅಹಿಂದ ವರ್ಗ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡುವುದರ ಮುಖಾಂತರ ನಮ್ಮ ದೇವರಾಜ ಅರಸೂರವರ ಒಂದು ಸಂಕಲ್ಪಗಳು ಏನಿತ್ತು, ಅವರ ಆಸೆ, ಅವರ ಗುರಿ, ಉದ್ದೇಶ, ಧ್ಯೇಯೋದ್ದೇಶಗಳು, ಅವರ ಆದರ್ಶಗಳನ್ನ ಇವರು ಕೂಡ ಮುನ್ನಡೆಸ್ತಾರೆ ಅಂತ ಹೇಳ್ತಾ, ನಾವು ಕೂಡ ಅವರ ಹಾದಿಯಲ್ಲಿ ನಡೀತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಾಡಿ